ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರಿಯಲ್ಮಿ ನಿಯೋ 8 ಸ್ಮಾರ್ಟ್ಫೋನ್ ಇದೆ. ಫಸ್ಟ್ ಆಫ್ ಆಲ್, ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಲಾಂಚೇ ಆಗಿಲ್ಲ, ಆಯಿತಾ. ಚೈನಾದಲ್ಲಿ ಲಾಂಚ್ ಆಗಿದೆ. ಇದೇ ಸ್ಮಾರ್ಟ್ಫೋನು ನಮ್ಮ ದೇಶದಲ್ಲಿ ರಿಯಲ್ಮಿ GT8 ಅಥವಾ ರಿಯಲ್ಮಿ GT8T ಅಂತ ಇನ್ನೊಂದು ಹೆಸರಿನಲ್ಲಿ ಲಾಂಚ್ ಆಗ್ಬೋದು. ನೀವು ನಂಬಲ್ಲ, ಈ ಸ್ಮಾರ್ಟ್ಫೋನ್ ಚೈನಾದಲ್ಲಿ ಕೇವಲ 32-33 ಸಾವಿರ ರೂಪಾಯಿಗೆ ಲಾಂಚ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಇದರಲ್ಲಿರುವಂಥ ಸ್ಪೆಸಿಫಿಕೇಷನ್ ಅನ್ಬಿಲಿಯಬಲ್ ಆಗಿದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇವತ್ತು ಈ ಸ್ಮಾರ್ಟ್ಫೋನಿಂದ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡು ಚೈನಾದಲ್ಲಿರುತ್ತೆ, ಆಯಿತಾ, ಇಲ್ಲಿರಲ್ಲ. ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನಮಗೆ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ, ಬರ್ತೀನಿ ಆಮೇಲೆ ಇದಕ್ಕೆ. ಇದ್ರ ಕೆಳಗಡೆ 80 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಚೈನಾದು ಪ್ಲಗ್ಗು. ನಂತರ USB Type-C ಚಾರ್ಜಿಂಗ್ ಕೇಬಲು, Type-A ಇಂದ Type-C. ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಹಿಂದ್ಗಡೆಯಿಂದ ಹೆವಿ ಯುನೀಕ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ಯೂಚರಿಸ್ಟಿಕ್ ಆಗಿದೆ, ಒಂಥರ ಟ್ರಾನ್ಸ್ಪರೆಂಟ್ ಡಿಸೈನ್ ರೀತಿ ಅನಿಸುತ್ತೆ. ಇಷ್ಟ ಆಯಿತು. ಈ ಕಲರ್ ಕೂಡ ತುಂಬ ಯುನೀಕ್ ಆಗಿದೆ. ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ, ಬಟ್ ಸ್ಟಿಲ್ 215 ಗ್ರಾಮ್ ವೆಯ್ಟ್ ಇದೆ ಮತ್ತು 8.3 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸು. ಫ್ರಂಟಲ್ಲಿ ಕ್ರಿಸ್ಟಲ್ ಆರ್ಮರ್ ಗ್ಲಾಸ್ ಅಂತ ಯಾವುದು ಹಾಕೋರೆ, ಯಾವುದೋ ದೇವ್ರಿಗೆ ಗೊತ್ತು. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಫ್ರಂಟಿಂದ ನಾರ್ಮಲಾಗಿ ಕಾಣುತ್ತೆ, ಚೆನ್ನಾಗಿದೆ. ಹಿಂದಕ್ಕೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸು, ಒಂಥರ ಗ್ಲಾಸೇ ಫಿನಿಶ್ ಇರೋದ್ರಿಂದ ಸ್ಮಡ್ಜಸ್ ಬೆಳಕಿಗಿಡಿದ್ರೆ ಲೈಟಾಗಿ ಕಾಣುತ್ತೆ. ನನಗಂತೂ ಈ ಡಿಸೈನು ಈ ಒಂಥರ ಚೆನ್ನಾಗಿದೆ ಅನ್ನಿಸ್ತು. NFC ಇದು ಲೋಗೋ ಆಗಿರ್ಬೋದು, ವೂಕಿಂದು ಬ್ರ್ಯಾಂಡಿಂಗ್ ಆಗಿರ್ಬೋದು, ಮತ್ತು ಹಿಂದ್ಗಡೆ ನಮಗೊಂದು LED ಪಲ್ಸ್ ಲೈಟನ್ನು ಕೂಡ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ LED ರೀತಿ ಕೆಲಸವನ್ನು ಮಾಡುತ್ತೆ. RGB ಅದು ಮ್ಯೂಸಿಕ್ಗೆ ಸಿಂಕ್ ಆಗುತ್ತೆ. ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು ನಾವು. ಈ ಫೋನ್ನ ಹಿಂದೆ 3 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಕಾಣುತ್ತಪ್ಪ ಹಿಂದ್ಗಡೆಯಿಂದ, ಇಷ್ಟ ಆಯ್ತು ನನಗೆ. ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಇದೆ. USB Type-C ಪೋರ್ಟನ್ನು ಕೊಟ್ಟಿದ್ದಾರೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿಲ್ಲ. ಮತ್ತು ಈ ಫ್ರೇಮ್ಗೂ ಸಹ ಈ ಕಲರ್ ಒಂಥರ ಪರ್ಪಲ್ಲೇ ಇರೋದ್ರಿಂದ ಯುನೀಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇದರಲ್ಲಿ ನಮಗೆ IP ರೇಟಿಂಗ್ ಸಹ ಇದೆ. IP66, 68 ಮತ್ತು 69 ಕಂಪ್ಲೀಟ್ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಮತ್ತು IR ಬ್ಲಾಸ್ಟರ್ ಸಹ ಇದೆ. ಸೊ ನೀವು IR ಸಪೋರ್ಟ್ ಆಗುವಂಥ ಡಿವೈಸನ್ನು ಈ ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು. ಸದ್ಯಕ್ಕೆ ಸ್ಮಾರ್ಟ್ಫೋನ್ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಚೈನಾದಲ್ಲಿ ಲಾಂಚ್ ಆಗಿದೆ. ನಮ್ಮ ದೇಶಕ್ಕೆ ಬಂದರೆ ಮೋಸ್ಟ್ಲಿ ಇನ್ನೂ ಎಕ್ಸ್ಟ್ರಾ ಬರ್ಬೋದೇನು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಅನ್ಬಿಲಿಯಬಲ್, ಸಖತ್ತಾಗಿದೆ, ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ ಸ್ಯಾಮ್ಸಂಗ್ ಡಿಸ್ಪ್ಲೇನ ಯೂಸ್ ಮಾಡಿದಾರಂತೆ. 6.78 ಇಂಚಿಂದು ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ. ಇದಕ್ಕೆ ಸ್ಕೈ ಡಿಸ್ಪ್ಲೇ ಅಂತ ಕರೀತಾರೆ. ಏನೇನೋ ಹೆಸರು ಕೊಡ್ತಾರೆ ಗುರು. ಬೆಂಕಿ, ಹೆವಿ ಬ್ರೈಟ್ ಆಗಿದೆ, ಆಯಿತಾ. 3800 ನಿಟ್ಸಿಂದು ಹೈ ಬ್ರೈಟ್ನೆಸ್ ಮೋಡಲ್ಲೇ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಪೀಕ್ ಬಂದ್ಬಿಟ್ಟು 6500 ನಿಟ್ಸು. ಇದು 165 ಹರ್ಟ್ಸಿಂದು ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಅಡಾಪ್ಟಿವು. ಸೊ 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. DCI P3 ಕಲರ್ ಗಾಮೆಟ್ಸ್ ಆಗಿದೆ. ಸೊ ಕಲರ್ಸ್ ವಿವಿಡ್ ಆಗಿರುತ್ತೆ, ಆ್ಯಕ್ಯುರೇಟ್ ಆಗಿರುತ್ತೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ಒಟ್ಟಿನಲ್ಲಿ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಸೂಪರ್ ಆಗಿದೆ ಅನ್ನಿಸ್ತು ನನಗೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಅಪ್ ಟು 16 GB ತನಕ ರ್ಯಾಮ್ ವೇರಿಯಂಟ್ ಅವೈಲಬಲ್ ಇದೆ. 1 TB ತನಕನೂ ಕೂಡ ಇಂಟರ್ನಲ್ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಆಗಿದೆ. ಇದರಲ್ಲಿ ನಮಗೆ LPDDR5X ರ್ಯಾಮ್ ಇದೆ ಮತ್ತು UFS 4.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ರ್ಯಾಮ್ ಸ್ಟೋರೇಜ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇದೆ. ಈ ಪ್ರೈಸ್ ರೇಂಜಿಗೆ 32-33 ಸಾವಿರ ರೂಪಾಯಿಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಅಂತ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಈ ಪ್ರೊಸೆಸರ್ ಇರುವಂಥ ಸ್ಮಾರ್ಟ್ಫೋನ್ಗೆ ನಾವು ಮಿನಿಮಮ್ 42 ಸಾವಿರ ರೂಪಾಯಿ ಕೊಡಬೇಕಾಗತ್ತೆ. ಅದು ಕೂಡ ಮೊನ್ನೆ ಲಾಂಚ್ ಆದಂಥ iQOO 15R ಅದೇ ಚೀಪೆಸ್ಟು. ಬಟ್ ಚೈನಾದಲ್ಲಿ ಇದೇ ಪ್ರೊಸೆಸರ್ ಇರುವಂಥ ಅಷ್ಟೇ ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನು ಕೇವಲ
$32,000-33,000 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅಂದರೆ ನಾವು ನಮ್ಮ ದೇಶದಲ್ಲಿ ಫೋನ್ಗಳಿಗೆ ಎಷ್ಟು ಜಾಸ್ತಿ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ. ನಾವು ಈ ಫೋನಲ್ಲಿ ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 31,36,000 ರೇಟಿಂಗನ್ನು ಕೊಡ್ತಾ ಇದೆ. ಕ್ರೇಜಿ ಗುರು, ಯಪ್ಪ, ಬರೀ $32,000 ಮತ್ತು ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ಬರೀ 6% ಆಯಿತು, ಸೂಪರ್. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 54 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಸೊ ಈ ಫೋನ್ ಸ್ವಲ್ಪ ಹೀಟ್ ಆಗುತ್ತೆ, ಆಯಿತಾ. ನಾರ್ಮಲಿ ಈ ಪ್ರೊಸೆಸರ್ ಇರುವಂತೆಲ್ಲ ಫೋನ್ಗಳು ಆಲ್ಮೋಸ್ಟ್ ಇಷ್ಟೇ ಹೀಟ್ ಆಗುತ್ತೆ. ಲೇಟೆಸ್ಟ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ಗಳೆಲ್ಲ ಪರ್ಫಾರ್ಮೆನ್ಸ್ ಜಾಸ್ತಿ ಇರೋದ್ರಿಂದ ಬಿಸಿ ಆಗ್ತಾ ಇದೆ, ಹೀಟ್ ಆಗ್ತಾ ಇದೆ, ಏನು ಮಾಡೋದಕ್ಕಾಗೋದಿಲ್ಲ. ಮತ್ತು ಗೀಕ್ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದು ಕೂಡ ಒಳ್ಳೆ ಸ್ಕೋರನ್ನು ಕೊಡ್ತಾ ಇದೆ. ಏನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ತೀವಿ, ಇದು ಚೈನೀಸ್ ವೇರಿಯಂಟ್ ಆಗಿರೋದ್ರಿಂದ ನಮ್ಮ ದೇಶದ BGMI ಎಲ್ಲ ಸಪೋರ್ಟ್ ಆಗಲ್ಲ. ಕಾಲ್ ಆಫ್ ಡ್ಯೂಟಿ ಎಲ್ಲ ಸಪೋರ್ಟ್ ಆಗುತ್ತೆ. ಕಾಲ್ ಆಫ್ ಡ್ಯೂಟಿಯಲ್ಲಿ ನೀವು 165 Hz ತನಕ ನೀವು ರಿಫ್ರೆಶ್ ರೇಟನ್ನು FPS ಪಡ್ಕೊಬೋದು, ಆಯಿತಾ. ಸೊ ಹೈಯರ್ ರಿಫ್ರೆಶ್ ರೇಟ್ ಸಪೋರ್ಟ್ ಆಗುತ್ತೆ. ಸೊ ಈ BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಹೋಯಿತು. ಸೊ ಫುಲ್ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಹೋಯಿತು. ಇದು ಕೂಡ ಸ್ಮೂತಾಗಿ ಸಿಗುತ್ತೆ, ಬಟ್ ಆಪ್ಟಿಮೈಸ್ ಆಗಿದೆ ಅಂತ ಅನ್ನಿಸ್ಲಿಲ್ಲ ನಮಗೆ. ನಾವು ಗೇಮ್ ಓಪನ್ ಮಾಡಿದ ತಕ್ಷಣ ಈ ಫೋನಲ್ಲಿ GT ಬೂಸ್ಟ್ ಮೋಡ್ ಆನ್ ಆಗುತ್ತೆ. ಸೊ ನಿಮ್ಗೆ ಅದರಲ್ಲಿ ಶಾರ್ಟ್ಕಟ್ಸ್ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಬೇರೆ ಬೇರೆ ಆಪ್ಷನ್ ಬರುತ್ತೆ, ಬಟ್ ಚೈನಾದಲ್ಲಿ ಇರುತ್ತೆ ಎಲ್ಲದು ಕೂಡ. ಇದರಲ್ಲದೇ ಪ್ರಾಬ್ಲಮ್ಮು. ಇನ್ನು ಇದರಲ್ಲಿ AI ಗೇಮಿಂಗ್ ಕೋಚ್ ಇಂಡಿಯಾದಲ್ಲೂ ಕೂಡ ರಿಯಲ್ಮಿ ಫೋನ್ಗಳಲ್ಲಿ ಇದು ಅವೈಲಬಲ್ ಇದೆ. ಜೊತೆಗೆ ಇದರಲ್ಲಿ ಸ್ಟೀಮಲ್ಲಿ ನೀವು ಅಂದರೆ PCದು ಕೆಲವೊಂದು ಸ್ಟೀಮ್ ಗೇಮ್ಸನ್ನು ನೀವು ಪೋರ್ಟ್ ಮಾಡಿರೋದನ್ನು ನೀವು ಇದರಲ್ಲಿ ಆಡ್ಬೋದು, ಆಯಿತಾ. ಸೊ ಸ್ಟೀಮ್ ಅವರೇನೋ ಅಂದರೆ ರಿಯಲ್ಮಿ ಜೊತೆ ಕೊಲಾಬ್ರೇಟ್ ಆಗಿ ಏನೋ ಮಾಡಿದಾರಂತಪ್ಪ, ಏನೋ ಆಪ್ಟಿಮೈಸೇಷನ್ ಎಲ್ಲ. ಮತ್ತು ಆಪ್ಟಿಕ್ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ. ಮೋಟ್ರು ತುಂಬ ರಿಯಲಿಸ್ಟಿಕ್ ಆಗಿ ಒಂದು ಫೀಲ್ ಚೆನ್ನಾಗಿರುತ್ತೆ, ಅಂದರೆ ವೈಬ್ರೇಷನ್ ಮೋಟ್ರ್ ಇರುತ್ತಲ್ಲ ಅದರದ್ದು. ಮತ್ತು ಇದರಲ್ಲಿ ಡೆಡಿಕೇಟೆಡ್ S1 ಚಿಪ್ ಅಂತ ಏನೋ ಕೊಟ್ಟಿದ್ದಾರೆ. ಸೊ ಇದು ನೆಟ್ವರ್ಕ್ ಏನೋ ಇಂಪ್ರೂವ್ ಮಾಡುತ್ತಂತೆ. ಸೊ ಆ ಲ್ಯಾಗ್ ಏನಿರುತ್ತೆ, ಲೇಟೆನ್ಸಿಯನ್ನು ಕಡಿಮೆ ಮಾಡೋದು, ಏನೋ ಗಿಮಿಕ್ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಮತ್ತು ತುಂಬ ದೊಡ್ಡ ವೇಪರ್ ಚೇಂಬರ್ ಸಿಸ್ಟಮ್ ಕೂಡ ಇದೆ. ಅಷ್ಟು ದೊಡ್ಡದು ಕೊಟ್ಟರು 54 ಡಿಗ್ರಿ ಸೆಲ್ಸಿಯಸ್ ತನಕ ಫೋನ್ ಹೀಟ್ ಆಗ್ತಾ ಇದೆ. ಸೊ ಎಲ್ಲವೂ ಆಗ್ತವೆ, ಕಂಪ್ಲೇಂಟ್ ಮಾಡೋದಕ್ಕಾಗಲ್ಲ. ಸೊ ಪರ್ಫಾರ್ಮೆನ್ಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ 3 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ಸೋನಿ IMX896 ಸೆನ್ಸಾರು, ಆಯಿತಾ. ನಾನು ಅಂದ್ಕೊಂಡೆ ಈ ಫೋನಲ್ಲಿ ಕ್ಯಾಮ್ರಾ ಸುಮಾರಾಗಿರುತ್ತೆ ಅಂತ, ಬಟ್ ಇಲ್ಲ, ಸಖತ್ತಾಗಿದೆ ಇವರು ಕ್ಯಾಮ್ರಾ. ಹೌದು, ಫೇಸ್ ಸ್ವಲ್ಪ ಆಪ್ಟಿಮೈಸ್ ಆಗಿಲ್ಲ. ಬ್ಯಾಕ್ಗ್ರೌಂಡೆಲ್ಲ ಒಂದು ಸ್ವಲ್ಪ ವೈಟ್ ಕಲರ್ನೇನೋ ಆ್ಯಡ್ ಮಾಡ್ತಾ ಇದೆ. ಸೊ ಆಪ್ಟಿಮೈಸ್ ಆಗಿಲ್ಲ, ಬಟ್ ಸ್ಟಿಲ್ ನನಗೆ ಕೆಲವೊಂದು ಶಾರ್ಟ್ಸ್ಗಳು ಸಖತ್ತಾಗಿದೆ ಅನ್ನಿಸ್ತು. ನಮ್ಮ ದೇಶದಲ್ಲಿ ಈ $32,000 ಫೋನ್ ತೊಗೊಂಡ್ರೆ ಈ ಲೆವೆಲ್ಗೆ ಇರಲ್ವಾ ಅಂತೆಲ್ಲ ಒಂದು ಕಡೆ ಅನ್ನಿಸ್ತು ನನಗೆ, ಆಯಿತಾ. ಸಖತ್ತಾಗಿದೆ ಅನ್ನಿಸ್ತು ನನಗೆ. ಬರೀ $32,000 ಕ್ಯಾಮ್ರಾ ಆರಾಮಾಗಿ ಕೊಡ್ಬೋದು. ನಮ್ಮ ದೇಶದಲ್ಲಿ ಪಕ್ಕ ಇಷ್ಟು ಕಡಿಮೆಗೆ ಲಾಂಚ್ ಮಾಡಲ್ಲ ಬಿಡಿ, ಕನ್ಸು ಕಡ್ಕೊಬೇಡಿ ನೀವೆಲ್ಲ. ನಂಗೆ ಅನ್ನಿಸ್ದಂಗೆ 37,000-38,000 40,000ಕ್ಕೆ ಲಾಂಚ್ ಆದರೂ ಆಗಬಹುದು, ಹೇಳೋಕ್ಕಾಗಲ್ಲ. ಸೊ ಮೈನ್ ಸೆನ್ಸಾರ್ ಚೆನ್ನಾಗಿದೆ. ಇನ್ನೊಂದು ಪೆರಿಸ್ಕೋಪಿಕ್ ಟೆಲಿಫೋಟೋ ಕ್ಯಾಮ್ರಾ ಇದೆ 50 MP. ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. 3.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಸೊ ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನಿಸ್ತು, ಸಖತ್ತಾಗಿದೆ. ಪೋರ್ಟ್ರೇಟ್ಸನ್ನು ನೀವು ಸೂಪರಾಗಿ ತೆಗಿಬೋದು. ಬೊಕೆ ಕೂಡ ನ್ಯಾಚುರಲ್ ಆಗಿದೆ ಅನ್ನಿಸ್ತು. ಮತ್ತು 8 MPದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬರೀ 8 MP ಕಡಿಮೆ ಆಯಿತು. ವೈಡಾಗಿದೆ, ಕ್ವಾಲಿಟಿ ಝೂಮ್ ಮಾಡಿದ್ರೆ ರೆಸಲ್ಯೂಷನ್ ಜಾಸ್ತಿ ಇರೋದಿಲ್ಲ, ಡೀಟೇಲ್ಸ್ ಕೂಡ ಜಾಸ್ತಿ ಇರೋದಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಸೆಲ್ಫಿ ಕ್ಯಾಮ್ರಾ. ನಾನು ಅಂದ್ಕೊಂಡೆ ಮುಖ ಎಲ್ಲ ಫುಲ್ ವೈಟಾಗಿ ಬರುತ್ತೆ ಅಂತ, ಬಟ್ ಸ್ಟಿಲ್ ನನಗೇನೋ ನಾನು ತಗೊಂಡಿದ್ದು ನನ್ನ ಫೋಟೋಸ್ ಅಂತೂ ಸಕಾರ ಕಾಣ್ತಾ ಇದ್ದೀನಿ ಅನ್ನಿಸ್ತು ನನಗೆ. ನಿಮಗೆ ಅನ್ನಿಸ್ತು ನೋಡ್ರಪ್ಪ, ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನು. ಒಟ್ನಲ್ಲಿ ಸೆಲ್ಫಿ ಕ್ಯಾಮ್ರಾ ಕೂಡ ಇಷ್ಟ ಆಯಿತು. ಒಂದು ಲೆವೆಲಿಗೆ ವೈಡ್ ಆಗಿದೆ, ಲೈಟ್ಸ್ನು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ತಗೋತಾ ಇದೆ. ಬ್ಯಾಕ್ಗ್ರೌಂಡೆಲ್ಲ ಗ್ಲೇರ್ಸ್ ಎಲ್ಲ ಅಷ್ಟೊಂದೇನಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಸೆಲ್ಫಿ ಕ್ಯಾಮ್ರಾ ಚೆನ್ನಾಗಿದೆ. ಓವರಾಲ್ ಕ್ಯಾಮ್ರಾ ನನಗೆ ಹೌದು ಆಪ್ಟಿಮೈಸ್ ಆಗಿಲ್ಲ, ಬಟ್ ಸ್ಟಿಲ್ ಮೋಸ್ಟ್ಲಿ ಅವ್ರ ಫೇಸಸ್ ಎಲ್ಲ ಇನ್ನೂ ಸಕದಾಗ ಬರುತ್ತೇನೋ. ನನಗೆ ಆಪ್ಟಿಮೈಸ್ ಆಗದೇ ಈ ಲೆವೆಲ್ ಇದೆ ಅಲ್ವಾ, ಆಪ್ಟಿಮೈಸ್ ಎಲ್ಲ ಮಾಡಿಬಿಟ್ರಿ ಇನ್ಯಾವ ಲೆವೆಲ್ಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಸೊ ಫೋಟೋಸ್ ಇಷ್ಟ ಆಯಿತು. ವೀಡಿಯೋಗ್ರಫಿಯಲ್ಲಿ ರೇರ್ ಕ್ಯಾಮ್ರಾ 4K 60 FPS, ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ರೆಕಾರ್ಡ್ ಮಾಡುತ್ತೆ. ಎರಡು ಕೂಡ ಸ್ಟೇಬಲ್ ಆಗಿದೆ. ಔಟ್ಪುಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಆ್ಯಕ್ಚುಲಿ ಚೆನ್ನಾಗಿದೆ. ಕ್ಯಾಮ್ರಾ ಫೀಚರಿಗೆ ಬಂತು ಅಂದರೆ ನಮಗೆ AI ಲ್ಯಾಂಡ್ಸ್ಕೇಪು, ID ಫೋಟೋ ಅಂತ, ಅಂದರೆ ನೀವು ಪಾಸ್ಪೋರ್ಟ್ ಫೋಟೋನ ಈ ಫೋನಲ್ಲೇ ತೆಗಿಬೋದು. ಈ ಥರ ಅನೇಕ ಫೀಚರ್ಗಳು, ಕೆಲವೊಂದು ಫಿಲ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ.
ನಾರ್ಮಲಿ ಎಲ್ಲ ಫೋನ್ ಇರೋ ರೀತಿಯಲ್ಲೇ ಕ್ಯಾಮ್ರಾ ಅಪ್ಲಿಕೇಶನ್ ಯೂಸರ್ ಫ್ರೆಂಡ್ಲಿ ಇದೆ. ಸೊ ಅದನ್ನು ಬಿಟ್ಟರೆ ಎಡಿಟಿಂಗ್ ಫೀಚರು ನಮಗೆ ಆಬ್ಜೆಕ್ಟ್ ಎರೇಸರ್ ಅದು ಇದು ಎಲ್ಲ ಬರುತ್ತಲ್ವ, ನೆಸಸರಿ ಇರುವಂತೆಲ್ಲ ಕ್ಯಾಮ್ರಾ AI ಫೀಚರ್ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ, ಎಡಿಟಿಂಗ್ ಫೀಚರ್ಗಳು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಮುಂಚೆ ಎಲ್ಲ ಈ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಫ್ಲ್ಯಾಗ್ಶಿಪ್ ಫೋನಲ್ಲಿ ಮಾತ್ರ ಇರ್ತಾ ಇತ್ತು. ಈ ಚೈನಾದಲ್ಲಿ ಬರೀ 32,000 ರೂಪಾಯಿ ಫೋನ್ಗೂ ಬಂದಿದೆ. ಕ್ರೇಜಿ. ನಮ್ಮ ದೇಶದಲ್ಲಿ ಹೌದು ಇದೆ, ಒಂದು 40,000 ರೂಪಾಯಿ ಫೋನಲ್ಲಿದೆ, ಇಷ್ಟು ಕಡಿಮೆಗೆಲ್ಲ ಬಂದಿಲ್ಲ ಇನ್ನೂ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಒಳ್ಳೆಯದು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ 8,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೂಪರ್, ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ತುಂಬ ಸೇಫ್ ಆಗಿರುತ್ತೆ ಅಂತ ಅಂದುಕೊಳ್ಳೋಣ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಚಾರ್ಜರ್ ಸಹ ಇದೆ, ಫಾಸ್ಟಾಗಿ ಚಾರ್ಜ್ ಕೂಡ ಮಾಡುತ್ತೆ. ತುಂಬ ತಿನ್ನಾಗಿದ್ರು ಸಹ ದೊಡ್ಡ ಬ್ಯಾಟ್ರಿ ಇದೆಯಲ್ಲ, ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ಡ್ ರಿಯಲ್ಮಿ UI 7 ನಮಗೆ ಸಿಗ್ತಾ ಇದೆ. ಸೊ ಎಷ್ಟು ವರ್ಷ ಅಪ್ಡೇಟ್ ಕೊಡ್ತಾರೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಚೈನಾದಲ್ಲಿ ಲಾಂಚ್ ಆಗಿರೋದು, ಇಂಡಿಯಾದಲ್ಲಿ ಲಾಂಚ್ ಆದರೆ ಮೋಸ್ಟ್ಲಿ ಗೊತ್ತಾಗುತ್ತೆ. UI ತುಂಬ ಸ್ಮೂತಾಗಿದೆ. ಇದರಲ್ಲಿರುವಂಥ ಬೇಡದಿರೋಂಥ ಅಪ್ಲಿಕೇಶನ್ 1000 ಇದೆ ಆಯಿತಾ. ಚೈನಾದಲ್ಲಿ ಈ ಥರ ಎಲ್ಲ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಹೆವಿ ಅನ್ವಾಂಟೆಡ್ ಅಪ್ಲಿಕೇಶನ್ಗಳಿದ್ದಾವೆ. ಇವ್ರದ್ದೇನೋ ಫ್ಲಕ್ಸ್ ಥೀಮ್, ನಮ್ಮ ದೇಶದಲ್ಲೂ ಕೂಡ ಫ್ಲಕ್ಸ್ ಥೀಮ್ ಎಲ್ಲ ಬಂದಿದೆ. ಸೊ ಲಾಕ್ ಸ್ಕ್ರೀನ್ ಎಲ್ಲ ಕಸ್ಟಮೈಸ್ ಮಾಡುವಂಥದ್ದು, ವಾಲ್ಪೇಪರ್ ವಿಡ್ಜೆಟ್ ಎಲ್ಲ ಕಸ್ಟಮೈಸ್ ಮಾಡುವಂಥ ಫೀಚರು ಇದರಲ್ಲೂ ಸಹ ಇದೆ. ಫಸ್ಟ್ ಚೈನಾದಲ್ಲಿ ಬರುತ್ತೆ, ಆಮೇಲೆ ನಮ್ಮ ದೇಶಕ್ಕೆಲ್ಲ ಬರುತ್ತೆ ಆಯಿತಾ. ಇನ್ನು AI ಫೀಚರಿಗೆ ಬಂತು ಅಂತ ಅಂದರೆ ಈ ಮೈಂಡ್ ಸ್ಪೇಸ್ ಇದೆ ಅಲ್ವಾ, ಸೊ ಆ ಥರ ಅವ್ರದ್ದೇ ಯಾವುದೋ ಬ್ರೈನೋ ಅಂತೇನೋ ಇದೆ, ಬ್ರೈನೋ ಮೆಮೊರಿ ಅಂತ. ಸೊ ಮೈಂಡ್ ಸ್ಪೇಸ್ ರೀತಿಯೆಲ್ಲ ಕೆಲಸವನ್ನು ಮಾಡುತ್ತೆ. ಅದು ಬಿಟ್ಟರೆ ಅವಶ್ಯಕತೆ ಇರೋ ಎಲ್ಲ AI ಫೀಚರ್ಗಳು, ನೋಟ್ ಅಸಿಸ್ಟು ಇವೆಲ್ಲ ಇದ್ದೇ ಇದೆ ಆಯಿತಾ. ಸೊ ಮತ್ತು ಸರ್ಕಲ್ ಟು ಸರ್ಚ್ ಕೂಡ ನಿಮಗೆ ಇಂಡಿಯಾಗೆ ಬಂದರೆ ಸಿಗುತ್ತೆ. ಏನಕ್ಕೆ ಚೈನಾದಲ್ಲಿ ಗೂಗಲೆಲ್ಲ ಇಲ್ಲ, ಅದರಿಂದ ಚೈನಾದಲ್ಲಿ ಕೆಲಸ ಮಾಡಲ್ಲ. ಸೊ ನಮ್ಮ ದೇಶಕ್ಕೆ ಬಂದರೆ 100% ಇರುತ್ತೆ. ಸೊ OS ಓಕೆ, ನಾನೇನೋ ಸ್ಟಾಕ್ ಆ್ಯಂಡ್ರಾಯ್ಡ್ ನನಗಿಷ್ಟ ಆಗುತ್ತೆ. ಈ ಚೈನೀಸ್ OS ನನಗೆ ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸ್ಲಿಲ್ಲ. ಬಟ್ ರಿಯಲ್ಮಿಯೋ ಇತ್ತೀಚೆಗೆ ಓಕೆ ನಂಗೆ ಅನ್ನಿಸ್ದಂಗೆ. ಕಲರ್ OS ಬೇಸ್ಡ್, ಬಟ್ ಸ್ಟಿಲ್ ಸ್ಮೂತಾಗಂತೂ ವರ್ಕ್ ಆಗುತ್ತೆ. ನಮ್ಮ ದೇಶದ OS ಇದಂತೂ ಹೆವಿ ಅನ್ವಾಂಟೆಡ್ ಆ್ಯಪ್ಸ್ ಜೊತೆಗೆ ಬರುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ, ಹೆವಿ ಜೋರಾಗಿ ಕೂಡ ಕೇಳುತ್ತೆ, ಹೈರೈಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 7 ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 6 ಕೊಟ್ಟಿದ್ದಾರೆ ಮತ್ತು NFC ಸಹ ಇದೆ. ಅವಶ್ಯಕತೆ ಇರುವಂಥ ಸೆನ್ಸರ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್. ಸೊ ನೀವಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ನ 32-33 ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು, ಆದರೆ ಇದನ್ನು ಇಂಪೋರ್ಟ್ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ ಆಯಿತಾ. ಕಡಿಮೆಗೆ ಸಿಗ್ತಾ ಇದೆ ಅಂತ ಕಸ್ಟಮ್ ಡ್ಯೂಟಿ ಎಲ್ಲ ಬೀಳುತ್ತೆ. ಸೊ ಅಲ್ಲಿ ಹೋದರೆ ಬೇಕಾದ್ರೆ ತರ್ಬೋದು, ಬಟ್ ಪ್ಲೇಸ್ಟೋರ್ ಎಲ್ಲ ಕೆಲಸವನ್ನು ಮಾಡಲ್ಲ. ಈ ರೀತಿ ಕೆಲವೊಂದು ತಲೆನೋವುಗಳಿರ್ತವೆ ಆಯಿತಾ. ಚೈನೀಸ್ ಡಿವೈಸ್ಗಳದ್ದು ಹೆವಿ ಅಂದರೆ ಹೆವಿ ತಲೆನೋವು ಆಯಿತಾ. ಸೊ ಪ್ರಾಪರಾಗಿ ಒಂದೊಂದು ಸಲ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕೆ ಬಿಡಲ್ಲ, ಈ ಥರ ಬೆಜ್ಜನ್ ತಲೆನೋವು ಇರುತ್ತೆ. ನಮ್ಮ ದೇಶದಲ್ಲಿ ಲಾಂಚ್ ಆದರೆ, ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿ ಒಂದು 35-36 ಸಾವಿರ ರೂಪಾಯಿಗೆ ಲಾಂಚ್ ಆದರೂ ಓಕೆ ಆಯಿತಾ. ನಂಗೆ ಅನ್ನಿಸ್ತಂಗೆ ಅಷ್ಟು ಕಡಿಮೆಗೆ ಲಾಂಚ್ ಮಾಡಲ್ಲ, 40,000ಕ್ಕೆ ಲಾಂಚ್ ಮಾಡೋದು ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ಬಂದರೂ. ಸೊ ನಮ್ಮ ದೇಶದಲ್ಲಿ 32-33ಕ್ಕೆ ಲಾಂಚ್ ಆಗಿಬಿಟ್ರೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ, ಕಣ್ಣು ಮುಚ್ಕೊಂಡು ತಗೊಬೋದು. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.